ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪರೇ, ಈಗ ಬೀದರ್ ನಗರದಲ್ಲಿ, ಈ ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣದಾಗ ಏನದ ಅಂದ್ರೆ ಅರಿವಿನ ಮನೆ ವಿಷಯ ಬಂದಾಗ, ಅರಿವಿನ ಮನೆ ವಿಷಯದಲ್ಲಿ ಅರಿವಿನ ಮನೆಯಲ್ಲಿ ಹಡಪದಪ್ಪಣ್ಣನವರ ಗವಿಯಲ್ಲಿ ಅನ್ಯ ಮೂರ್ತಿಯನ್ನು ಕೂಡ್ಸ್ಯಾರ್ರಿ. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಪ್ಪ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಶರಣಭೂಮಿ ಬಸವ ಕಲ್ಯಾಣದಲ್ಲಿ ಗುರು ಬಸವಣ್ಣನವರ ಪೂಜೆ ಮತ್ತು ಅನುಷ್ಠಾನ ಮಾಡಿರ್ತಕ್ಕಂಥ ಸ್ಥಳ ಅರಿವಿನ ಮನೆ. ಆ ಅರಿವಿನ ಮನೆಯಲ್ಲಿ ಹಡಪದ ಅಪ್ಪಣ್ಣನವರ ಗವಿ ಅಂತೇಳಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಥಳ. ಎಲ್ಲಿ ಗುರು ಬಸವಣ್ಣನವರು ಇರ್ತಾರೋ ಅಲ್ಲಿ ಶರಣರಾದಂಥ ಹಡಪದ ಅಪ್ಪಣ್ಣನವರು. ಯಾಕೆ ಅಂತಂದರೆ ಅವರು ಆಪ್ತ ಕಾರ್ಯದರ್ಶಿಗಳು, ಗುರು ಬಸವಣ್ಣನವರಿಗೆ ಆಪ್ತ ಕಾರ್ಯದರ್ಶಿಗಳು. ಬಸವಣ್ಣನವ್ರಿಗೆ ಬಿಟ್ಟರೆ ಅಪ್ಪಣ್ಣನವರಿಲ್ಲ, ಅಪ್ಪಣ್ಣನವರಿಗೆ ಬಿಟ್ಟರೆ ಬಸವಣ್ಣವರಿಲ್ಲ. ಆ ರೀತಿಯಲ್ಲಿ ಗುರು ಬಸವಣ್ಣನವರು ಪೂಜೆ ಅನುಷ್ಠಾನ ಮಾಡುವಾಗ ಅವರಿಗೆ ಆಪ್ತ ಸಹಾಯಕರಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣನವರು ಕೂಡ ಅವ್ರ ಪೂಜೆ ಅನುಷ್ಠಾನ ಮಾಡ್ಕೊಂಡಿರ್ತಕ್ಕಂಥ ಸ್ಥಳ ಅದು ಅರಿವಿನ ಮನೆಯಲ್ಲಿ. ಅದಕ್ಕೆ ಹಡಪದ ಅಪ್ಪಣ್ಣನ ಗವಿ ಅಂತಲೇ ಪಕ್ಕದಲ್ಲಿ ಕರೀತಾರೆ. ಆದರೆ ಇತ್ತೀಚೆಗೆ ಕೆಲವರು ಹಡಪದ ಅಪ್ಪಣ್ಣನವರ ಗವಿಯಲ್ಲಿ ಬೇರೆ ಮೂರ್ತಿಗಳನ್ನು ಕೂಡಿಸಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ಶಿವಶರಣ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಬಂಧುಗಳು ಮತ್ತು ಅನೇಕ ಜನ ಪೂಜ್ಯರು ನಾವೆಲ್ಲರೂ ಕೂಡ ಅದು ತಪ್ಪು, ಅಲ್ಲಿ ಹಡಪದ ಅಪ್ಪಣ್ಣನವರ ಮೂರ್ತಿನೇ ಕೂಡಿಸ್ಬೇಕು ಅನ್ನುವಂಥ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿನ ಸಹಾಯಕ ಆಯುಕ್ತರಿಗೆ ಮತ್ತು ಬಸವೇಶ್ವರ ದೇವಸ್ಥಾನ ಕಮಿಟಿಯವರಿಗೆ ಮತ್ತು ಹಡಪದ ಅಪ್ಪಣ್ಣ ಸಮಾಜದ ಎಲ್ಲ ಪ್ರಮುಖರಿಗೂ ಕೂಡ ಸಭೆ ಕರೆದು 5 ದಿವಸದ ಒಳಗಾಗಿ ಅದನ್ನು ತೆರವುಗೊಳಿಸಬೇಕು ಅಂಥೇಳಿ ಆದೇಶ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕಾಗಿ ಹಡಪದ ಅಪ್ಪಣ್ಣನವರ ಗವಿಯಲ್ಲಿ ಅದು ಶರಣರಂಥ ಹಡಪದ ಅಪ್ಪಣ್ಣವ್ರ ಮೂರ್ತಿಯನ್ನೇ ಕೂಡಿಸ್ಬೇಕು. ಬೇರೆ ಯಾವುದೇ ಮೂರ್ತಿಯಲ್ಲಿ ಈ ದೇವಸ್ಥಾನ ಕಮಿಟಿಯವ್ರು ಕೂಡಿಸಿದ್ರು ಕೂಡ ಅದನ್ನು ತೆರವುಗೊಳಿಸಬೇಕು. ಯಾವ ಶರಣರಿಗೂ ಕೂಡ ಅನ್ಯಾಯ ಆಗಬಾರ್ದು. 770 ಜನ ಶರಣರು ಕೂಡ ನಮಗೆ ಗುರು ಬಸವಣ್ಣನವರಷ್ಟೇ ಪೂಜ್ಯರು. ಯಾರಿಗೂ ಅನ್ಯಾಯವಾಗದಂತೆ ನಾವು ನೋಡ್ಕೋಬೇಕು. ಹಡಪದ ಅಪ್ಪಣ್ಣನವರು 770 ಅಮರಗಣಗಳಲ್ಲಿ ಅತ್ಯಂತ ಗುರು ಬಸವಣ್ಣನವರಿಗೆ ಆತ್ಮೀಯರಾಗಿರ್ತಕ್ಕಂಥ ಶರಣರಂದರೆ ಹಡಪದ ಅಪ್ಪಣ್ಣವರು. ಅವರ ಗವಿಯನ್ನು ಸಂರಕ್ಷಣೆ ಮಾಡಬೇಕು, ಅವರ ಹೆಸರನ್ನು ಉಳಿಸ್ಬೇಕು, ಅವರಿಗೆ ಅನ್ಯಾಯ ಆಗಬಾರ್ದು. ಮತ್ತು ಅದೇ ಜಾಗದಲ್ಲೇ ಹಡಪದ ಅಪ್ಪಣ್ಣ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಆಗಬೇಕು. ಸರ್ಕಾರ ಕೂಡಲೇ ಅದು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಆ ಹಡಪದ ಅಪ್ಪಣ್ಣವರ ಗವಿಯಲ್ಲಿ ಬೇರೆ ಮೂರ್ತಿಗಳನ್ನು ತಂದು ಕೂಡಿಸಿರ್ತಕ್ಕಂಥ ಯಾರೇ ಇದ್ದರೂ ಕೂಡ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಅದು ತೆರವುಗೊಳಿಸಿ ಹಡಪದ ಅಪ್ಪಣ್ಣನ ಶರಣರ ಒಂದು ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪಿಸಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಇದೆ. ಸರ್ಕಾರದವರು ಇದನ್ನು ಅಲ್ಲಿ ಹಡಪದ ಅಪ್ಪಣ್ಣವ್ರ ಮೂರ್ತಿಯನ್ನೇ ಕೂಡಿಸುವಂತೆ ಕ್ರಮ ತಗೋಬೇಕಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ತಮ್ಮ ಪರಿಚಯ ಗುರುಗಳೇ? ಚನ್ನಬಸವಾನಂದ ಸ್ವಾಮೀಜಿ, ಚನ್ನಬಸವೇಶ್ವರ ಜ್ಞಾನಪೀಠ, ಬೆಂಗಳೂರು.